ವೆಲ್ಕಮ್ ಟು ದ ಅಭಿ ಯೂಟ್ಯೂಬ್ ಬ್ಲಾಗ್. ಹಾಯ್ ಗೈಸ್, ಮತ್ತೊಂದು ಆಲ್ಬಮ್ ಸಾಂಗಿಗೆ ಬಂದೀವಿ. ರೊಕ್ಕ ಇಲ್ಲಂದ್ರೆ ಅಡ್ವಾಗ ಶರ್ಟ್ ಹಾಕಿವಿ. ಹೆಂಗೆ ಶರ್ಟ್ ಹಾಕಿವಣ ತೋರಿಸ್ತೀವಿ ನೋಡ್ರಿ ಆ ರೀತಿ ಶರ್ಟ್ ಹಾಕಿವಣದ. ಈತನಂತ್ರಿ ಸಾಂಗ್ ಹೀರೋಯಿನ್, ಈತನಂತ್ರಿ ಹೀರೋಯಿನ್, ಕ್ಯಾಮ್ರಾಮನ್ ಎಲ್ಲ ಅದನ್ ಗೈಸ್. ನೋಡ್ರಿ ಈ ಥರ ಎಲ್ಲ ಆಲ್ಬಮ್ ಸಾಂಗ್ ಮಾಡ್ತೀವಿ. ಮತ್ತು ನಮ್ದೊಂದು ಸ್ವಂತ ಹೋಗಿ ಆರ್ಕೆಸ್ಟ್ರಾ JP ಲ್ಯಾಂಪ್ ಮೆಲೋಡಿಸ್ ಅಂತಂದು ನನಗೆ ಭಯ ಕುಂತಾರ ನೋಡ್ರಿ ಅಂತಂದು. ಇಲ್ಲ ಒಂದು KG ಐತ್ರಿ, ಅದ್ರ ನಮ್ಮ ಹೊಟ್ಟೆ ಉರ್ಸಕ್ ಆತತಾರಿ. ಇವ್ರ ನಗ ಅಂದ್ರ ನೋಡ್ರಿ 32 ಅಲ್ಲಿ ಇಲ್ಲ 30 ಅಲ್ಲದವ್ 2 ಅಲ್ಲಿ ಬಿದ್ದವ್ರಿ. ಬೇಡ ಕೈ ತುಂಬ ಸಾಕು, ಕರೆಕ್ಟ್ ಆಗತ್ತಲ್ಲ. ರಿಯಾಕ್ಷನ್ ನೋಡ್ರಿ ಈ ಥರ ಆಲ್ಬಮ್ ಸಾಂಗ್ ಮಾಡ್ತೀವಿ. ಮತ್ತೇನೈತ್ರಿ ಇನ್ನೆಲ್ಲ ಮುಗಿಸ್ಕೊಂಡ ನಾವು ಹೋಗ್ಬೇಕು ವಾಪಸ್ ರೂಮಿಂಗ್ ಕಡೆ. ಅವ್ರ ಹಂಗ ಮಾಡಕೊಂತಾರ, ನಾವು ಇಷ್ಟೇ ಕ್ಯಾಮ್ರಾ ಹಿಡ್ಕೊಂಡು ನಮ್ಮ ಯೂಟ್ಯೂಬ್ ಬ್ಲಾಗ್ ಮಾಡ್ಕೊಂತ ಅಡ್ಡಾಡೋದ್ರಿ. ಆಲ್ಬಮ್ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊಂಟಿದ್ದೇವೆ ನಮ್ಮ ರೂಮಿನ ಕಡೆ. ಇಲ್ಲೊಂದು ರೀಲ್ಸ್ ಮಾಡಕ್ಕೆ ಕುಂತೀವಿ ಗೈಸ್. ರೀಲ್ಸ್ ಮಾಡೋ ಮುಂದೆ ಯಾವ ಥರ ಶೂಟ್ ಮಾಡ್ತೀವಿ ನೋಡ್ರಿ. ಗಂಟೆಗೆಲ್ಲ ಇಲ್ಲಿ ಶೂಟ್ ಮಾಡಕ್ಕೆ ಕುಂತೀವಿ ಗೈಸ್. ಅವ್ರು ನಮ್ಮ ಕ್ಯಾಮ್ರಾಮನ್ ಆತ ಕುಡ್ಕೊಂಡ್ ಪಾತ್ರ ಮಾಡಕ್ಕೆ ಕುಂತಾನ. ಜಸ್ಟ್ ರೀಲ್ಸ್ಗೆ ಎಷ್ಟು ಎಫರ್ಟ್ ಹಾಕ್ತೀವಿ. ನಮ್ಮ ಯೂಟ್ಯೂಬ್ ಒಳಗೆ ಇಂಥ ಕಾಮಿಡಿ ವಿಡಿಯೋ ಬರ್ತಿರ್ತಾವೆ. ಮತ್ತು ಅವ್ರು ಹೆಂಗೆ ಮಾಡ್ಬೇಕು ಅನ್ನೋದು ವಿಡಿಯೋದು ಅದನ್ನು ಮಾತಾಡಕ್ಕೆ ಕುಂತಾರ. ನಾವು ಉಣಿಸ್ತಾ ವಿಡಿಯೋ ಮಾಡ್ಕೊಂತೀವಿ ನಮ್ಮ ಯೂಟ್ಯೂಬ್ ಬ್ಲಾಗಿಗೆ. ಪ್ಲ್ಯಾನಿಂಗ್ ನೋಡ್ರಿ ಇವರು. ಬಾಟ್ಲಿ ಸುಕ್ಕನ ಹೊಡೆದ್ ಬಿಟ್ಟಾನ್ರಿ ನೀಸಿ. ಬೆಳಿಗ್ಗೆ ಎದ್ದು ಸುಕ್ಕ ಹೊಡೆದ ಹಾಕೈತ್ರ. ಸ್ವಲ್ಪ ಗಂಡು ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ. ಗೋಣಿ ಚೀಲನ ಹಂಗೆ ಅನ್ಕೊಂಡನ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಣ್ಣ ಒರಿಜಿನಲ್ ಚಾಯ್ಸ್ ಕೊಡ್ದನ್ರಿ, ಅದಕ್ಕೆ ಗೋಣಿ ಚೀಲ ಹೋಗಿ ಹೆಂಗೆ ಅಣ್ಣ ಕೂತಂಡ ಬೇಕೈತ್ರಿ. ಸೊ ಭಾಳ ಕಸು ಬರ್ತೈತಿ BP ಭಾಳ ಕಸು ಬರ್ತೈತಿ. ಹಾಗೆ ಸ್ವಲ್ಪ ಸುಕ್ಕನ ಹೊಡೆದಿರ್ತಾರೆ ನೀರು ಹಾಕಲಾರ್ದ. ಅರ್ಥ ಆಯ್ತು ಅನ್ಸುತ್ತೆ. ಇದು ಎಲ್ಲ ಸುಕ್ಕ ಹೊಡೆ ಗ್ಯಾಂಗ್ ನಾವಲ್ರಿ. ಅಣ್ಣ ಅಷ್ಟ ಸುಕ್ಕ ಹೊಡಿತಾನೆ. ಈಗ ಸುಕ್ಕನ ಹೊಡೆದ್ಬಿಟ್ಟಾನೆ ಬೆಳಿಗ್ಗೆ ಜಿಲ್ಲೆ ಸಿಕ್ಬಿಟ್ಟೈತೆ. ಅದು ಕಂಟಿಗೆಲ್ಲ ಹೋಗ್ಕೊಂತಾನೆ ರೀಲ್ಸ್ ಮಾಡೋದು. 1 2 3 ಸ್ಟಾರ್ಟ್. ಬಾ ನೋಡ್ರಿ ಸುಕ್ಕಾಗ ಬಾಯಿ. ಸುಕ್ಕ ಹೊಡೆದಾಗ ಹಿಂಗೆ ಆಡ್ತಾನ್ರಿ. ಈಗ 1 ಟೇಕ್ ಅಂತ ಮುಗಿತ್ರಿ. ಎಡಿಟ್ ಮಾಡ್ಬಾ. ಈಗ ನುಸ್ತಾ ಎಡಿಟ್ ಮಾಡ್ಬೇಕ್ರಿ. ಈಗ ಅದನ್ನ ಎಡಿಟ್ ಮಾಡಿ ಸಾಯಂಕಾಲ ಪೋಸ್ಟ್ ಮಾಡ್ತೀವಿ. ನಮ್ಮ ಬ್ಲಾಗ್ನ ಸಾಯಂಕಾಲ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬ್ ಒಳಗೆ. ಹೋರಿ ನಮ್ಮ ಬ್ಲಾಗ್ ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಕಾಮಿಡಿ ಮುಗಿದ್ರೆ ವಾಪಸ್ ಬಂದಿದ್ದು ಸಿಟ್ಯಾಗ ಗೈಸ್. ಸಿಟ್ಯಾಗ ಯಾಕೆ ಬಂದಿವಿ ಅಂದ್ರೆ ಗೈಸ್, ಇಲ್ಲಿ ನಮ್ಮ ಮಮ್ಮಿಯರು ಬರಕ್ಕೆ ಹೊಂತಾರೆ ಗೈಸ್. ನಮ್ಮ ಮಮ್ಮಿಯರು ನೋಡಕೊಂಬಂದು ಇಲ್ಲಿ ರೋಡ್ ಸೈಡ್ ಎಲ್ಲ ಸಿಕ್ಕಾಪಟ್ಟೆ ಧೂಳು ಗೈಸ್. ಈ ಧೂಳಿನೊಳಗೆ ಏನಾರು ಬಿಸಿಲಾಗಿ ಹಿಂಗೆ ಅಡ್ಡಾಡಿದಂದ್ರೆ ಪಕ್ಕ ಯಾವುದೋ ಜಡ್ ಬಂದ ನಾವು ಏನೋ ಹೋಗ್ಬಿಡ್ತೀವಿ. ಅಷ್ಟು ಧೂಳು ಹೌದಾ. ಇಷ್ಟು ಧೂಳು ಏನಾರು ನಮ್ಮ ಮೈಮ ಡಸ್ಟ್ ಹಾಕು ಅಂತಂದ್ರೆ ಯಾವ ರೀತಿ ಪರಿಣಾಮ ಬೀರ್ತೈತಿ ಇದು. ಇಂಥ ಧೂಳು ಇಂಥ ಬಿಸಿಲಾಗ ಸ್ವಲ್ಪ ಕೇರ್ಫುಲ್ ಆಗಿ ಅಡ್ಡಾಡಿ ಗೈಸ್. ಮಕ್ಕಕ್ಕೆ ಆಯ್ತು, ಮೂಗಿ ಆಯ್ತು, ಮಾಸ್ಕ್ ಆಯ್ತು, ಮಕ್ಕಕ್ಕೆ ಏನಾರು ಕಟ್ಕೊಂಡು ಅಡ್ಡಾಡಿ ಕೇರ್ಫುಲ್ ಆಗಿ ಅಡ್ಡಾಡಿ ಅಂತ ಅಷ್ಟೇ ಹೇಳೋದು ಗೈಸ್. ಬ್ಲಾಗ್ ಒಳಗೆ ನಮ್ಮ ಮಮ್ಮಿಯರು ತೋರಿಸಲಿಲ್ಲ ಗೈಸ್, ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ಇಂಥ ಎಲ್ಲ ವಿಡಿಯೋದೊಳಗೆ ಬರೋಕೆ. ಮತ್ತು ಬಟ್ಟೆ ಇಸ್ಕೊಂಡು ನಾವು ಹೊಂಟಿದ್ದೆ ನಮ್ಮ ರೂಮಿನ ಕಡೆ ಹೋಗ್ತೀನಿ. ಬ್ಲಾಗ್ ಇಷ್ಟ ಆಗಿರ್ತೈತೆ ನಮ್ಮ ಯೂಟ್ಯೂಬ್ ಬ್ಲಾಗ್. ಏನಾದ್ರು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ.